ಇವತ್ತಿನ ವಿಡಿಯೋದಾಗ ಮಾತಾಡೋಣ ಸ್ಟಡ್ ಸ್ಪ್ರೇ 1000 ಸ್ಟಡ್ ಸ್ಪ್ರೇ 1000 ಬಗ್ಗೆ. ಅದಕ್ಕೆ ಲಿಡೋಕೇನ್ ಸ್ಪ್ರೇ ಅಂತಾನ ಅಂತಾರ್ರಿ. ಸ್ಟಡ್ ಸ್ಪ್ರೇ 1000 ಅಂದ್ರೆ ಏನು, ಅದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ಅದು ನಿಮ್ಮ ಮೈಯಾಗ ಕೆಲಸ ಮಾಡ್ತೈತಿ, ಅದನ್ನ ಯಾವ ರೀತಿ ನೀವು ಬಳಸಬಹುದು, ಇದನ್ನ ಯೂಸ್ ಮಾಡೋಂತ್ರಿ ಅಂದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಮತ್ತ ಮುನ್ನೆಚ್ಚರಿಕೆ ಏನೇನ್ ಅದಾವ್ರಿ ಇದಕ್ಕೆ, ಮತ್ತ ಇದ್ರ ಸಬ್ಸ್ಟಿಟ್ಯೂಟ್ ಏನೇನ್ ಅದಾವ, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸ್ಟಡ್ 1000 ಸ್ಪ್ರೇ ಏನೈತ್ ನೋಡ್ರಿ, ಇದನ್ನ ಪುರುಷರಿಗೆ ಅಂತಾನ ಸ್ಪೆಷಲಿ ಮಾಡಿರ್ತಾರ್ರಿ. ಎಲ್ಲಿ ಇದನ್ನ ಹಾಕೋಬೇಕಪ್ಪ ಅಂದ್ರ ನೋಡ್ರಿ, ಪುರುಷರು ತಮ್ಮ ಪ್ರೈವೇಟ್ ಪಾರ್ಟ್ ಏನಿರ್ತೈತಿ ನೋಡ್ರಿ, ಅಲ್ಲಿ ಸ್ಪ್ರೇ ಮಾಡ್ಕೊಳದಿರ್ತೈತಿ. ಮತ್ ಇದು ಏನ್ ಕೆಲಸ ಮಾಡ್ತೈತಪ್ಪ ಅಂದ್ರ ಪುರುಷರದಾಗ ಪ್ರೀ ಮ್ಯಾಚೂರ್ ಇಜಾಕ್ಯುಲೇಷನ್ ಏನ್ ಆಗ್ತಿರ್ತೈತಿ, ವೀರ್ಯ ಶೀರ್ಪತನ, ವೀರ್ಯ ನಿಮ್ದು ಲಗುನ ಬಹಳ ಬಿದ್ದು ಹೋಗುತ್ತಂದ್ರ ಆ ಪ್ರೊಸೆಸ್ ಅನ್ನು ಸ್ವಲ್ಪ ಡಿಲೇ ಮಾಡ್ಲಿಕ್ಕೆ ನೋಡ್ತೈತಿ. ಮತ್ ಇದು ಪುರುಷರದಾಗ ಸೆಕ್ಸುವಲ್ ಪ್ಲೆಷರ್ ಏನಿರ್ತೈತಿ ಅದನ್ನ ಕೂಡ ಹೆಚ್ಚಿಸಕ್ಕೆ ಕೆಲಸ ಮಾಡ್ತೈತ್ರಿ. ಸ್ಟಡ್ ಸ್ಪ್ರೇ 1000 ಏನೈತಿ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಪ್ಪಾ ಅಂದ್ರ ಇದ್ರೊಳಗೆ ನೋಡ್ರಿ ಲಿಡೋಕೇನ್ ಇರ್ತೈತಿ. ಇದು ಯಾವ ಸೈಜ್ ನ ಬರ್ತೈತಿ ಅಂದ್ರೆ 20 ಗ್ರಾಮ್ ಸೈಜ್ ನ ಬರ್ತೈತಿ. ಇದು ಯಾವ ಡೋಸಸ್ ನಾಗ ಇರ್ತೈತಿ ಅಂದ್ರ 1000, 2000, 5000, 10,000 ಇದೇ ರೀತಿ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಬನ್ನಿ ಈಗ ಚರ್ಚೆ ಮಾಡೋಣ. ಸ್ಟಡ್ ಸ್ಪ್ರೇ 1000 ಏನೈತಿ ನೋಡ್ರಿ, ಇದು ಯಾವ ರೀತಿ ನಿಮ್ಮ ಮೈಯಾಗ ಕೆಲಸ ಮಾಡ್ತೈತಪ್ಪ ಅಂತ ನೋಡ್ರಿ. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ ಇಜಾಕ್ಯುಲೇಷನ್ ವೀರ್ಯ ಲಗುನ ಬಿದ್ದು ಹೋಗ್ತೈತಲ್ಲ, ಆ ಪ್ರೊಸೆಸ್ ಅನ್ನು ತಡಿತೈತಿ. ಹೆಂಗಪ್ಪ ಅಂದ್ರ ಇದು ನಿಮ್ ಪೆನಿಸ್ ರೀಜನ್ ಸೆನ್ಸಿಟಿವಿಟಿ ಏನಿರ್ತೈತಿ ನೋಡ್ರಿ, ಅದನ್ನ ಕಡಿಮೆ ಮಾಡ್ತಾ ಬಂದ್ಬಿಡ್ತೈತಿ. ಅಂದ್ರ ನೀವು ಇದನ್ನ ಸ್ಪ್ರೇ ಯೂಸ್ ಮಾಡಿರಂದ್ರ ಪೆನಿಸ್ ರೀಜನ್ ಮೇಲೆ ಹಚ್ಕೊಂಡಿರಂದ್ರ ಆ ಪಾರ್ಟ್ ಅನ್ನು ಪೂರ್ತಿ ಸುಂದ್ ಮಾಡಿಬಿಡ್ತೈತ್ರಿ ಇದು. ಯಾಕಂದ್ರ ಇದ್ರೊಳಗ ಕಂಟೆಂಟ್ ಲಿಡೋಕೇನ್ ಏನಿರ್ತೈತಿ ನೋಡ್ರಿ, ಅದಕ್ಕ ಟಾಪಿಕಲ್ ಎನೆಸ್ಥೆಟಿಕ್ ಏಜೆಂಟ್ ಅಂತಾರ. ಅದನ್ನ ಪೂರ್ತಿ ಸುಂದ್ ಮಾಡಿಬಿಡ್ತೈತಿ. ಅಂದ್ರೆ ನಿಮ್ಗೆ ಏನು ಗೊತ್ತನ ಆಗ್ತಿರಂಗಿಲ್ರಿ. ಮತ್ತ ಈ ಸ್ಪ್ರೇ ನೀವು ಯಾವಾಗ ಯೂಸ್ ಮಾಡಿರ್ತೀರಿ ನೋಡ್ರಿ, ಯೂಸ್ ಆದ್ಮೇಲೆ ಅದ್ರ ಮೇಲೆ ನೀವು ಲೇಟೆಕ್ಸ್ ಕಾಂಡಮ್ ಕೂಡ ಹಾಕೋಬಹುದು. ನಿಮ್ಗೆ ಹಾಕೋಣದು ಕಾಂಡಮ್ ಬಳಸೋದ್ ಏನಾರ ಆಸೆ ಇತ್ತಂದ್ರ ಕಾಂಡಮ್ ಕೂಡ ನೀವು ಇದನ್ನ ಸ್ಪ್ರೇ ಹಚ್ಕೊಂಡು ಮೇಲೆ ಯೂಸ್ ಮಾಡ್ಕೋಬಹುದು. ಬನ್ನಿ ಈಗ ಚರ್ಚೆ ಮಾಡೋಣ ಯಾವ ರೀತಿ ನೀವು ಇದನ್ನ ಬಳಕೆ ಮಾಡಬಹುದು, ಹೆಂಗ್ ಇದನ್ನ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಹೇಳ್ತೇನೆ. ಒಂದೇದ್ ನೋಡ್ರಿ, ಏನಪ್ಪಾ ಅಂದ್ರ ಇದನ್ನ ನಿಮ್ ಪೆನಿಸ್ ರೀಜನ್ ನೀವು ಯಾವಾಗ ಹಚ್ಕೋಬೇಕಂದ್ರ ಯಾವಾಗ ನಿಮ್ದು ಪೆನಿಸ್ ಇರೆಕ್ಟ್ ಪೊಸಿಷನ್ ಇರ್ತೈತೆ, ಅಂದ್ರೆ ಪೆನಿಸ್ ಯಾವಾಗ ನಿಂತಿರ್ತೈತೆ ನೋಡ್ರಿ, ಆ ಟೈಮ್ನಾಗ ನೀವು ಇದನ್ನ ಸ್ಪ್ರೇ ಮಾಡ್ಕೋಬೇಕು. ಮತ್ ಇದನ್ನ ನೀವು ಪೆನಿಸ್ ಏನಿರ್ತೈತೆ ನಿಮ್ದು ಅದ್ರ ಹೆಡ್ ರೀಜನ್, ತಲೆ ಭಾಗ ಏನಿರ್ತೈತೆ ಪೆನಿಸ್ ಇಂದು ಅಲ್ಲೇ, ಮತ್ತೆ ಶಾಫ್ಟ್ ರೀಜನ್ ನಡ್ವರ್ಕ್ ಏನ್ ರೀಜನ್ ಇರ್ತೈತೆ ನೋಡ್ರಿ, ಅಲ್ಲೇ ಸ್ಪ್ರೇ ಮಾಡ್ಕೋಬೇಕಾಗತ್ರಿ. ಮತ್ತ ನೋಡ್ರಿ, ಇದನ್ನ ನಿಮ್ ಮೈಯಾಗ ನೀವು ಹೆಂಗ್ ಡಿಯೋಡ್ರೆಂಟ್ ಸ್ಪ್ರೇ ಮಾಡ್ಕೊಂತೀರಿ ನೋಡ್ರಿ, ಅದೇ ರೀತಿ ನಿಮ್ ಪೆನಿಸ್ ಅನ್ನು ಕೈಯಾಗ ಹಿಡ್ಕೊಂಡು ಅದು ಪೆನಿಸ್ ಹೆಡ್ ರೀಜನ್ ಏನಿರ್ತೈತಿ ಅಲ್ಲಿ 3 ಟೈಮ್ ಸ್ಪ್ರೇ ಮಾಡಬೇಕು. ಮತ್ತ ಅದನ್ನ ಬಳ್ಳಿಲೆ ಚಂದ ರಬ್ ಮಾಡ್ಕೋಬೇಕು. ಮತ್ ಪೆನಿಸ್ ಶಾಫ್ಟ್ ರೀಜನ್ ಏನಿರ್ತೈತಿ ನೋಡ್ರಿ, ಅಲ್ಲಿ 3 ಟೈಮ್ ಸ್ಪ್ರೇ ಮಾಡಬೇಕು. ಮತ್ತ ಅದನ್ನ ಕೂಡ ಬಳ್ಳಿಲೆ ಚಂದಾಗ ರಬ್ ಮಾಡ್ಕೊಂಡ್ಬಿಡ್ಬೇಕು. ಆದ್ರ 10 ಸ್ಪ್ರೇಕಿನ ಜಾಸ್ತಿ ಮಾಡಕ್ ಹೋಗ್ಬಿಡ್ದ್ರಿ ಒಂದ ಟೈಮ್ನಾಗ. ಮತ್ತ ಈ ಸ್ಪ್ರೇ ನೀವು ಬಳಸಾಕ್ ಕುಂತೀರಂದ್ರ ಸೆಕ್ಸುವಲ್ ಇಂಟರ್ ಕೋರ್ಸ್ ಮಾಡೋದಕ್ಕಿಂತ 10-15 ನಿಮಿಷ ಮೊದ್ಲೇ ಇದನ್ನ ಸ್ಪ್ರೇ ನೀವು ಹೊಡ್ಕೋಬೇಕ್ರಿ. ಮತ್ತ ಈ ಸ್ಪ್ರೇ ಹೊಡ್ಕೊಂಡ ತಕ್ಷಣ ನೀವು ಸೆಕ್ಸ್ ಮಾಡಕ್ ಹೋಗ್ಬಾರ್ದು. ಮತ್ತೆ ನೀವು ಈ ಸ್ಪ್ರೇ ಏನ್ರ ಯೂಸ್ ಮಾಡಿರಂದ್ರ ಆ ಹೊತ್ನಾಗ ಓರಲ್ ಸೆಕ್ಸ್ ಬಕ್ಕಲ್ ಕೊಯ್ಟಸ್ ಮಾಡ್ಲಿಕ್ ಹೋಗ್ಬಾರ್ದ್ರಿ. ಮತ್ತ ಸೆಕ್ಸುವಲ್ ಇಂಟರ್ ಕೋರ್ಸ್ ಆದ್ಮೇಲೆ ನಿಮ್ ಪೆನಿಸ್ ರೀಜನ್ ಏನಿರ್ತೈತಿ ಅದನ್ನ ಚಂದಾಗ ಕ್ಲೀನ್ ಮಾಡ್ಕೋಬೇಕ್ರಿ, ನೀರ್ಲೆ ಚಂದಾಗ ತೊಳ್ಕೋಬೇಕು. ಬನ್ನಿ ಈಗ ಮಾತಾಡೋಣ, ಇದನ್ನ ನೀವು ಯೂಸ್ ಮಾಡೋ ಅಂದ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು ಅಂದ್ರ ನೋಡ್ರಿ, ಎಲ್ಲಿ ನೀವು ಇದನ್ನ ಯೂಸ್ ಮಾಡಿರಿ ಅಲ್ಲೇ ರ್ಯಾಶಸ್ ಆಗ್ಬೋದು, ಅಲ್ಲೇ ನಿಮ್ಗೆ ಇರಿಟೇಷನ್ ಆಗ್ಬೋದು, ಮತ್ತ ನಿಮ್ಗೆ ಉರಿ ಚಾಲು ಆಗ್ಬೋದು, ಮತ್ತೆ ನೀವು ಎಲ್ಲಿ ಇದನ್ನ ಯೂಸ್ ಮಾಡ್ರಿ ಅಲ್ಲಿ ನಿಮ್ಗೆ ಕೆರೆತ ಕೂಡ ಬರ್ಬೋದು. ಬನ್ನಿ ಈಗ ನೀವು ಇದನ್ನ ಸ್ಪ್ರೇ ಏನ್ರ ಯೂಸ್ ಮಾಡೋ ಅಂದ್ರೆ ಇದ್ರ ಮುನ್ನೆ ಎಚ್ಚರಿಕೆ ಏನಿರ್ತೈತಿ, ಪ್ರಿಕಾಷನ್ ಸಾವಧಾನಿ ಏನೇನೈತಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ನಿಮ್ಗ ಇದ್ರೊಳಗೆ ಕಂಟೆಂಟ್ ಏನಿರ್ತೈತಿ ಲಿಡೋಕೇನ್ ಅದು ಆಯ್ಕ್ ಬರಂಗಿಲ್ಲ, ಅದ್ರಲ್ಲಿ ಅಲರ್ಜಿ ಐತಿ ಅಂದ್ರೆ ಇದನ್ನ ಬಳಸಕ್ ಹೋಗ್ಬೇಡ್ರಿ. ಮತ್ತ ನಿಮ್ ಪೆನಿಸ್ ರೀಜನ್ಯಾಗ ತ್ವಚ ಏನಿರ್ತೈತಿ, ಸ್ಕಿನ್ ಇರ್ತೈತಿ, ಅಲ್ರಿ ಏನ್ರ ಕಟ್ಸ್ ಆಗ್ಯಾವಂದ್ರ ಅಲ್ಲಿ ಏನ್ರ ಕಟ್ ಆಗ್ಯಾವಪ್ಪ ಅಂದ್ರೆ ನಿಮ್ ತ್ವಚದ ಮೇಲೆ ಇದನ್ನ ಸ್ಪ್ರೇ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ನಿಮ್ ಪಾರ್ಟ್ನರ್ ಏನದ ನೋಡ್ರಿ, ಅವ್ರೇನಾದ್ರು ಪ್ರೆಗ್ನೆಂಟ್ ಇದ್ರಂದ್ರೆ ಅಂತ ಟೈಮ್ನ ಈ ಸ್ಪ್ರೇ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ನೀವು ಯಾವಾಗ ಇದನ್ನ ಸ್ಪ್ರೇ ಮಾಡ್ಕೊಂತೀರಿ ನೋಡ್ರಿ 10ಕ್ಕಿಂತ ಜಾಸ್ತಿ ಟೈಮ್ ಇದನ್ನ ಸ್ಪ್ರೇ ಮಾಡ್ಕೊಳಕ್ ಹೋಗ್ಬಾರ್ದು. ಒಂದ ಹೊತ್ನ್ಯಾಗ 10ಕ್ಕಿಂತ ಜಾಸ್ತಿ ಟೈಮ್ ಸ್ಪ್ರೇ ಮಾಡ್ಕೊಳಕ್ ಹೋಗ್ಬಾರ್ದು. ಬನ್ನಿ ಈಗ ಚರ್ಚೆ ಮಾಡೋಣ ಇದ್ರ ಸಬ್ಸ್ಟಿಟ್ಯೂಟ್ ಬಗ್ಗೆ. ಸ್ಟಡ್ ಸ್ಪ್ರೇ ನೋಡ್ರಿ, ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಮೇನ್ ಕಂಟೆಂಟ್ ಲಿಡೋಕೇನ್ ಇರ್ತೈತಿ. ಸೊ ಇದೇ ಕಂಟೆಂಟ್ ಇದ್ದಿದ್ದು ಮಾರ್ಕೆಟ್ನಾಗ ಬಹಳಷ್ಟು ಸ್ಪ್ರೇ ಅದಾವ್ರಿ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರ ಕ್ಲೈಮ್ಯಾಕ್ಸ್ ಸ್ಪ್ರೇ, ಯು ಅಂಡ್ ಮೀ ಸ್ಪ್ರೇ, ಪ್ಲೇಗಾರ್ಡ್ ಸ್ಪ್ರೇ, ಕಾಮಸೂತ್ರ ಲಾಂಗ್ ಲಾಸ್ಟ್ ಸ್ಪ್ರೇ,
ಮತ್ತೆ ವೈಗೋರಾ ಸ್ಪ್ರೇ ಇದ್ರೊಳಗೂ ಸೇಮ್ ಕಂಟೆಂಟ್ ಇರ್ತೈತಿ, ಸೇಮ್ ರೀತಿ ಇದನ್ನ ಹಚ್ಕೋಬೇಕು, ಸೇಮ್ ರೀತಿ ಇದು ಕೂಡ ಆಕ್ಟ್ ಮಾಡ್ತೈತ್ರಿ. ಈಗ ಸ್ಟಡ್ ಸ್ಪ್ರೇ 1000 ಏನಿದೆ ಅದ್ರ ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮಗೆ ಇದು 180 ರೂಪಾಯಿ ಇದು ನಿಮ್ಗೆ ಸಿಗ್ತೈತಿ. 20 ಗ್ರಾಮದ್ ಸಿಗ್ತೈತ್ರಿ. ಈಗ ಇದ್ರ ಅವೈಲೇಬಿಲಿಟಿ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದಂದ್ರ ಇದನ್ನ ನೀವು ಓವರ್ ದ ಕೌಂಟರ್ ಯಾವ್ದಾದ್ರು ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಹೋಗಿ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಂಪನ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಪ್ರೆಸ್ ಮಾಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.